ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್ನಿಂದ ಇ ಸಿನ ಯಾವ ರೀತಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇ ಸಿನ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ, ವಿತಿನ್ 3 ಡೇಸ್ ಒಳಗಡೆ ಅಪ್ಲೈ ಮಾಡ್ಕೊಂಡ್ರೆ ಸಿಗುತ್ತೆ. ಆಮೇಲೆ ವಿತಿನ್ ಹಾಫ್ ಆನ್ ಅವರಲ್ಲಿ ಇ ಸಿನ ಯಾವ ರೀತಿ ತಗೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಇ ಸಿನ ಅಪ್ಲೈ ಮಾಡೋದಕ್ಕೆ ಯಾವ ಒಂದು ದಾಖಲಾತಿಗಳು ಬೇಕು, ದಾಖಲಾತಿ ನಂಬರನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಿದ್ರೆ ನಿಮಗೆ ಇ ಸಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನನ್ನ ಒಂದು ಚಾನಲ್ನ ಇನ್ನೂ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಿದ್ದರೆ ಬನ್ನಿ, ಯಾವ ರೀತಿ ಅರ್ಧ ಗಂಟೆ ಒಳಗಡೆ ಇ ಸಿನ ಯಾವ ರೀತಿ ತಗೊಳ್ಳೋದು, ಅಥವಾ ಹಾಗೇ ಬಿಟ್ಟರೆ ಒಂದು ವಿತಿನ್ 3 ಡೇಸ್ ಒಳಗಡೆ ಇ ಸಿನ ಯಾವ ರೀತಿ ತಗೋಬೋದು. ಅಂದರೆ ನಾರ್ಮಲಾಗಿ ನಾವು ಇ ಸಿನ ಅಪ್ಲೈ ಮಾಡಿದಾಗ ವಿತಿನ್ 3 ಡೇಸ್ ಒಳಗಡೆ ಅಪ್ಲೈ ಮಾಡಿದ 3 ಡೇಸ್ ಒಳಗಡೆ ಆನ್ಲೈನಲ್ಲಿ ಆಟೋ ಅಪ್ರೂವ್ ಆಗಿ ನಿಮಗೆ ಇ ಸಿ ಸಿಗುತ್ತೆ. ಆದರೆ ಅದನ್ನು ಹಾಫ್ ಆನ್ ಅವರ್ ಒಳಗಡೆ ಯಾವ ರೀತಿ ತಗೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಯಾವ ಒಂದು ದಾಖಲಾತಿಗಳಿದ್ರೆ, ಈಗ ಇಂಥ ದಾಖಲಾತಿ ಇದೆ ನನ್ನ ಹತ್ರ, ಆ ದಾಖಲಾತಿ ನಂಬರನ್ನು ಏನು ಹಾಕಿದ್ರೆ ಇ ಸಿ ಬರುತ್ತೆ, ಯಾವ ಒಂದು ದಾಖಲಾತಿ ನಂಬರ್ ಹಾಕಿದ್ರೆ ಇ ಸಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಒಂದು ದಾಖಲಾತಿ ಇರುತ್ತೋ ಆ ಒಂದು ದಾಖಲಾತಿನ ತಗೊಳ್ಳಿ ಕೈಗೆ, ಒಂದು ಅಪ್ಲಿಕೇಶನ್ನ ಹಾಕೋಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಿಗಾರು ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲಾರಿಫಿಕೇಷನ್ ಕೊಡ್ತೀನಿ, ಮತ್ತು ಕಮೆಂಟ್ ಬಾಕ್ಸಲ್ಲೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ಬರುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಮಸ್ಕಾರ ಸ್ನೇಹಿತರೆ. ಇವಾಗ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಫೋನು, ಲ್ಯಾಪ್ಟಾಪು ಅಥವಾ ಮೊಬೈಲು, ಎನಿಥಿಂಗ್ ಏನು ನೀವು ತೊಗೊಂಡಿರ್ತೀರಿ ಡೆಸ್ಕ್ಟಾಪು, ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಕಾವೇರಿ ಆನ್ಲೈನ್ ಸರ್ವಿಸ್ ಅನ್ನೋ ವೆಬ್ಸೈಟ್ನ ನೀವು ಸರ್ಚ್ ಮಾಡಬೇಕಾಗತ್ತೆ. ಮೊದಲೇದಾಗಿ ಆ ಒಂದು ವೆಬ್ಸೈಟ್ನ ಸರ್ಚ್ ಮಾಡಾದಮೇಲೆ ಈ ಒಂದು ಪೇಜ್ ಆನ್ಲೈನ್ ಸರ್ವಿಸ್ ಏನಿದೆ ಇದು ಓಪನ್ ಆಗುವಂಥದ್ದು. ಈ ಒಂದು ಆನ್ಲೈನ್ ಸರ್ವಿಸ್ ವೆಬ್ಸೈಟಲ್ಲಿ ನೀವು ಮ್ಯಾರೇಜ್ ಸರ್ಟಿಫಿಕೇಟು ಅಥವಾ ಇ ಸಿ ಇನ್ನೊಂದು ಮುಂತಾದ ದಾಖಲಾತಿಗಳನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇದ್ರದ್ದು ಯಾವುದೇ ರಿಜಿಸ್ಟ್ರ್ ಐ ಡಿ ಪಾಸ್ವರ್ಡು ನಿಮ್ಮ ಹತ್ರ ಇಲ್ಲ ಅಂತಂದರೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮಗೆ ರಿಜಿಸ್ಟ್ರೇಷನ್ ಈಸಿಯಾಗಿರುವಂಥದ್ದು. ಏನು ಫಿಲ್ಲಿಂಗ್ ಕೇಳುತ್ತೆ, ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರು, ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಮೊಬೈಲು, ಇಮೇಲ್ ಐ ಡಿ, ಸೆಕ್ಯೂರಿಟಿ ಪರ್ಪಸ್ ಏನೋ ಕೇಳುತ್ತೆ, ಇಷ್ಟನ್ನೆಲ್ಲ ಹಾಕಿ ನೀವು ರಿಜಿಸ್ಟರ್ ಕೊಡ್ತಾ ಹೋದರೆ ನಿಮಗೆ ಐ ಡಿ ಪಾಸ್ವರ್ಡು 2 ಸಿಗುತ್ತೆ. ಅದಾದಮೇಲೆ ಐ ಡಿ ಪಾಸ್ವರ್ಡ್ 2 ತೊಗೊಂಡಾದ್ಮೇಲೆ ನೀವು ಇಲ್ಲಿ ಲಾಗಿನ್ ಆಪ್ಷನ್ನು ಬಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಕ್ಯಾಪ್ಚನ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಎನಿ ಡೌಟ್ಸ್, ಯಾವುದರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡಿಕೊಡ್ತೀನಿ, ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು, ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಆಯಿತಾ. ನೆಕ್ಸ್ಟ್ ಬಂದು ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ನಂಬರ್ಗೆ, ನಿಮ್ಮ ಒಂದು ಏನು ರಿಜಿಸ್ಟರ್ ಆಗಿರುತ್ತಲ್ಲ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ ಏನಿರುತ್ತೆ ಅದಕ್ಕೆ ರಿಜಿಸ್ಟರ್ ಆಗಿರೋ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಆ ಒಂದು ಒ ಟಿ ಪಿನ ಎಂಟ್ರಿ ಮಾಡಿದ್ಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟ್ ಲಾಗಿನ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ ಆನ್ಲೈನ್ ಇ ಸಿ ಅಪ್ಲಿಕೇಶನು. ಸಿ ಅಪ್ಲಿಕೇಶನ್ ಅಂತಂದರೆ ನೀವು ಆನ್ಲೈನಲ್ಲಿ ಈಗ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಪೇಪರ್ ಇರುತ್ತಲ್ಲ, ಸೇಲ್ ಡೀಡು, ಕ್ರಯಪತ್ರ ಅಂತ ಏನು ಹೇಳ್ತೀವಿ ಅದು, ಮತ್ತು ಗಿಫ್ಟ್ ಡೀಡು, ದಾನಪತ್ರ ಅಂತ ಹೇಳ್ತೀವಲ್ಲ ಅದು, ಅವೆಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್, ಅರ್ಜಿ, ಇವೆಲ್ಲ ನೀವು ಇಲ್ಲಿ ಹಾಕ್ಬೋದಾಗಿರುತ್ತೆ. ನೆಕ್ಸ್ಟು ನಾನು ಹೋಗ್ತಾ ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಾನು ಇ ಸಿ ಅಪ್ಲಿಕೇಶನ್ ಹಾಕೋಕೆ ಹೋಗ್ತಾಯಿದ್ದೀನಿ. ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನೀವು ಆನ್ಲೈನ್ ಇ ಸಿ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಕ್ಲಿಕ್ ಮಾಡೋದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಬಿಫೋರ್ 2004 ಆಫ್ಟರ್ 2004 ಅಂತ ಬರುತ್ತೆ. ಬಿಫೋರ್ 2004 ಆನ್ಲೈನ್ ನಿಮಗೆ ಅವೈಲೇಬಲ್ ಇಲ್ಲ. ಅದನ್ನ ನೀವು 2004 ಹಿಂದೆಗಡೆ ತಗೋಬೇಕು ಅಂತಂದರೆ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ವಿಸಿಟ್ ಮಾಡಬೇಕಾಗತ್ತೆ. 2004 ಆದಮೇಲಿಂದ ಇಲ್ಲಿವರೆಗೂ ಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ಪ್ರೊಸೀಡ್ ಮಾಡಿ. ಪ್ರೊಸೀಡ್ ಮಾಡಾದಮೇಲೆ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ತಿದ್ರೆ, ಯಾವ ಊರಿಂದ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಆ ಒಂದು ಡಿಸ್ಟಿಕ್ಕು, ತಾಲೂಕು, ಮತ್ತು ನಿಮ್ಮ ಒಂದು ಹೋಬ್ಳಿ, ವಿಲೇಜು,
ಇವೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಗ್ರಿಕಲ್ಚರು ಅಥವಾ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಏನು ಅಂತಂದರೆ ಫಸ್ಟು ಈ ಒಂದು ವೆಬ್ಸೈಟನ್ನು ನೋಡಿ. ಫಸ್ಟು ಇವಾಗ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಹಾಕೋಣ. ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ನಮ್ಮ ಒಂದು ತಾಲೂಕುಗಳು, ಆ ಒಂದು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳು ಬರ್ತದೆ. ತಾಲೂಕು ಸೆಲೆಕ್ಟ್ ಮಾಡ್ತೀರಾ. ಆ ಒಂದು ತಾಲೂಕಲ್ಲಿರ್ತಕ್ಕಂಥ ಹೋಬ್ಳಿಗಳು ಬರ್ತವೆ, ಹೋಬ್ಳಿ ಸೆಲೆಕ್ಟ್ ಮಾಡ್ತೀರಾ. ಆ ಒಂದು ಹೋಬ್ಳಿಲಿರ್ತಕ್ಕಂಥ ಊರೆಸ್ರುಗಳು ಬರ್ತವೆ. ಸಿಂಪಲ್ ಇರುವಂಥದ್ದು, ತಿಳ್ಕೊಂಡ್ರೆ ಈಸಿ ಅಷ್ಟೇ. ಆ ಒಂದು ಊರನ್ನು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್ ಅಂತ ಕೇಳುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ, ವ್ಯವಸಾಯದ ಭೂಮಿ ಆದರೆ ಇದನ್ನು ಕ್ಲಿಕ್ ಮಾಡಿ. ಅಥವಾ ಗ್ರಾಮ ಠಾಣಲ್ಲಿತ್ತು ಅಂತಂದರೆ ಇದನ್ನು ಕ್ಲಿಕ್ ಮಾಡಿ, ನಾನ್ ಅಗ್ರಿಕಲ್ಚರ್ ಅಂತ. ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡಿದ್ರೆ ಬರೀ ಸರ್ವೆ ನಂಬರ್ ಕೇಳುತ್ತೆ. ಸರ್ವೆ ನಂಬರನ್ನು ಹಾಕ್ಬಿಟ್ಟು ನೀವು ಮುಂದೆ ಹೋಗ್ಬೋದು. ಅಥವಾ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಾನ್ ಅಗ್ರಿಕಲ್ಚರಲ್ಲಿ ಬಂದು BBMP ಅಪ್ಲಿಕೇಶನ್ ಅಂದರೆ BBMP ಖಾತಾ ಇರೋರು, ಸಿಟಿ ಪ್ರಾಪರ್ಟಿ ಇರೋರು ಅಥವಾ ಗ್ರಾಮ ಪಂಚಾಯತಿ ಖಾತಾ ಇರೋರು, ಈ ಸೈಟ್ ನಂಬರು ಮತ್ತು ESTPAD ನಂಬರು, ಈ ಒಂದು ನಿಮ್ಮ ದಾಖಲಾತಿ ನಂಬರ್ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ. ನಾನು ಸಿಂಪಲ್ಲಾಗಿ ಈಗ ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದ್ರಿಂದ ನಾನು ಸರ್ವೆ ನಂಬರ್ನ ಎಂಟ್ರಿ ಮಾಡ್ಕೋತೀನಿ. ಯಾವುದಾದ್ರು ಒಂದು ಸರ್ವೆ ನಂಬರ್. ಎಕ್ಸಾಂಪಲ್ ಇವಾಗ ನಾನು ಒಂದು ಅಂತ ಸೆಲೆಕ್ಟ್ ಮಾಡ್ಕೋತೀನಿ, 1/1 ಅಂತ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ನೆಕ್ಸ್ಟು ಏನಾದ್ರು ಬೇರೆ ಎಕ್ಸ್ಟ್ರಾ ಇತ್ತು ಅಂತಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇದು ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ, ಇದು ಬೌಂಡ್ರಿ ಡೀಟೇಲ್ಸ್ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಹಾಕ್ತೀನಿ ಅಂದರೆ ಇಲ್ಲಿ ಜಸ್ಟ್ ಪ್ರಾಪರ್ಟಿ ಅಂತ ಹಾಕಿ ಹೋಗ್ಬಿಟ್ಟು ಇದು ಮಾಡಿ. ಯಾಕೆ ಅಂತಂದರೆ ಆನ್ಲೈನಲ್ಲಿ ಇದು ಫಿಚ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಮದು ಡೇಟು ಯಾವ ಡೇಟಿಂದ ಯಾವ ಡೇಟ್ವರೆಗೂ. ನಾನು ಆವಾಗಲೇ ಹೇಳ್ದಂಗೆ 2004ರಿಂದ ಇಲ್ಲಿವರೆಗೂ ಆನ್ಲೈನಲ್ಲಿ ಸಿಗುತ್ತೆ. 2004ರಿಂದ ಹಳೇದು ಬೇಕು ಅಂತಲೇ ನಿಮಗೆ ಆನ್ಲೈನಲ್ಲಿ ಸಿಗೋದಿಲ್ಲ. ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಾನು ಡೇಟನ್ನು ಕಡಿಮೆ ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಬೇಕೋ ಅಷ್ಟು ವರ್ಷದಿಂದ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು, ಕ್ಯಾಪ್ಷನ್ನು ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರುವಂಥ EC ನೋಡೋಕ್ಕೆ ಸಿಗತ್ತೆ ನಿಮಗೆ. ಇದನ್ನೇ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಪ್ರಿಂಟ್ ತೊಗೊಂಡ್ರೆ ನಿಮಗೆ ವರ್ಕ್ ಆಗೋಲ್ಲ. ಡಿಜಿಟಲ್ e-signed ಅಪ್ರೂವ್ಡ್ ಇರೋದಿಲ್ಲ ಇದು, ಆಯಿತಾ. ಬೇಕು ಅಂದರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನೆಕ್ಸ್ಟ್ ಸ್ಟೆಪ್ಗೆ ಇವೆರಡನ್ನೂ ಮಾರ್ಕ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಏನೇನು ಅಪ್ಲಿಕೇಶನ್ ಏನೇನು ಸೆಲೆಕ್ಟ್ ಮಾಡಿದಿರಿ ಅಂತೇಳಿ, ಏನು ಡಾಕ್ಯುಮೆಂಟ್ ನಂಬರ್ ಹಾಕಿದಿರೋ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಶೋ ಆಗುತ್ತೆ, ಎಷ್ಟಿದೆ ಏನಿದೆ ಅಂತೇಳಿ. ನೆಕ್ಸ್ಟು ಇದನ್ನು ಪೇಮೆಂಟನ್ನು ಮಾಡಬೇಕು. ನೀವು ಪೇಮೆಂಟನ್ನು ಮಾಡೋಕ್ಕೆ ಕ್ಲಿಕ್ನ ಮಾಡಿ. ನೆಕ್ಸ್ಟು ಪೇಮೆಂಟ್ ಸ್ಟೇಜ್ಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಡೀಟೇಲ್ಸ್ ಬರುತ್ತೆ, ಅಮೌಂಟು, ಚಲನ್ ಅಮೌಂಟ್ ಎಲ್ಲ ಬರುತ್ತೆ. ನೀವು RTGS ಬೇಕಾದ್ರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು RTGS ಅಥವಾ ನೆಫ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ನಿಮಗೆ ಇದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಇಲ್ಲ ಅಂತಂದರೆ ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ನೆಟ್ ಬ್ಯಾಂಕಿಂಗು ಸಿಂಪಲ್ಲಾಗಿರುವಂಥದ್ದು. ಇಲ್ಲಿ ಯಾಕಪ್ಪ ಅಂತಂದರೆ SBI e-pay ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ. ಕ್ಯಾಪ್ಚನ್ನು ನೀವು ಎಂಟ್ರಿ ಮಾಡಿ. ಕ್ಯಾಪ್ಚನ್ ಎಂಟ್ರಿ ಮಾಡಾದ್ಮೇಲೆ ಇವೆರಡು ಬಾಕ್ಸನ್ನು ಟಿಕ್ ಮಾಡಿ ಸಲ್ಲಿಸ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಸ್ಟೆಪ್ಪಲ್ಲಿ ನೀವು ಡೆಬಿಟ್ ಕಾರ್ಡು ಅಥವಾ ಬ್ಯಾಂಕಿಂಗು, ಈ ನೆಟ್ ಬ್ಯಾಂಕಿಂಗ್ ಎಲ್ಲದರಲ್ಲೂ ಪೇಮೆಂಟ್ ಮಾಡ್ಬೋದು. ಈಸಿ ಆಪ್ಷನ್ ಅಂದರೆ UPI ಪೇಮೆಂಟ್. UPI ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UPI ID ಎಂಟ್ರಿ ಮಾಡಿ ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ಅಥವಾ ಇಲ್ಲಿ ಕಾಣ್ತಿದೆಯಲ್ಲ UPI QR ಅಂತ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಿಂಪಲ್ ಇರುತ್ತೆ, ಈಸಿ. ಪೇ ನೌ ಅಂತ ಕ್ಲಿಕ್ ಮಾಡಿ. ಪೇ ನೌ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಬಾರ್ಕೋಡ್ ಓಪನ್ ಆಗುವಂಥದ್ದು. ಈ ಒಂದು ಬಾರ್ಕೋಡ್ ಓಪನ್ ಆದಮೇಲೆ ಇದನ್ನು ನಿಮ್ಮ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ನೀವು ಯಾವುದ್ರಲ್ಲಿ ಪೇಮೆಂಟ್ ಮಾಡ್ತೀರಾ ಆ ಒಂದು ಪೇಮೆಂಟ್ ಸ್ಕ್ಯಾನನ್ನು ಮಾಡಿ ನೀವು ಪ್ರೊಸೀಡ್ ಮಾಡಿ ಪೇಮೆಂಟ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಪೇಮೆಂಟನ್ನು ಮಾಡಬೇಕು. ಈ ಪೇಮೆಂಟನ್ನು ಸಕ್ಸಸ್ಫುಲ್ ಆದಮೇಲೆ ನೀವು ಬ್ಯಾಕ್ ಹೋಗೋ ಅವಶ್ಯಕತೆ ಇಲ್ಲ, ಏನು ಮಾಡೋಕ್ಕೆ ಹೋಗಬೇಡಿ. ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಸುಮ್ಮನಿರಿ. ಒಂದು ವಿತಿನ್ 30 ಸೆಕೆಂಡ್ಸು, 1 ನಿಮಿಷದಲ್ಲಿ ಅದು ರೀಡೈರೆಕ್ಟ್ ಆಗುತ್ತೆ. ಹಿಂದೆಗಡೆ ವೆಬ್ಸೈಟ್ ಏನಿತ್ತು ಆ ಒಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಮೇಲೆ ನಿಮ್ಗೆ ಇನ್ನೊಂದು ಚಾನಲ್ದು ರಿಸಿಪ್ಟು ಜನ್ರೇಟ್ ಆಗುತ್ತೆ. ಇದು ಬೇಕು ಅಂದರೆ ಪ್ರಿಂಟ್ ತೊಗೋಬೋದು. ಇಲ್ಲ ಅಂತ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ರಿಟರ್ನ್ ಟು ಅಪ್ಲಿಕೇಶನ್ ಕೊಟ್ಟ ಮೇಲೆ
ಈ ಒಂದು ಮೇನ್ ಪೇಜ್ಗೆ ತಿರುಗಿ ಬರುತ್ತೆ. ಇಲ್ಲಿ ಇ ಸಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇ ಸಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಮಾಡಿಬಿಟ್ರೆ ಇಷ್ಟೇ ಎಲ್ಲ ಕೆಲಸ. ಇನ್ನು ಮುಂದೆ ಇದೆ, ಹೇಳ್ಕೊಡ್ತೀನಿ ನಾನು. ಇಲ್ಲಿ ಇ ಸೈನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಇ ಸೈನ್ ಏನಕ್ಕೆ ಅಂತಂದರೆ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಿದಾಗ ಇ ಸೈನನ್ನು ಮಾಡಲೇಬೇಕಾಗತ್ತೆ. ಇಲ್ಲಿ ಸೆಂಡ್ ಇ ಸೈನ್ ಅಂದಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ OTP ಕೊಟ್ಟು ಸಬ್ಮಿಟ್ನನ್ನು ಮಾಡಬೇಕಾಗತ್ತೆ. ಆ ಕೆಲಸ ನಾವು ಮಾಡೋಣ. ಇದರಲ್ಲಿ ಯಾವುದೇ ಭಯ ಇಲ್ಲ. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಅಮೌಂಟ್ ಕಟ್ಟಾಗುತ್ತೆ, ಇವತ್ತು ಕಟ್ಟಾಗುತ್ತೆ, ಏನು ಸಮಸ್ಯೆ ಇಲ್ಲ. ಜಸ್ಟು ನೀವು ಅಪ್ಲೈ ಮಾಡ್ತಿರೋದಕ್ಕೆ ವೆರಿಫಿಕೇಷನ್ ಅಷ್ಟೇ ಇದು. OTP ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಯಾವುದೋ ಒಂದು ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ಹಾಕ್ತಿದ್ದೀರಾ, ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಇಷ್ಟೇ ಈ ಸೈನು. ಇದು ಆಟೋಮೆಟಿಕ್ಲಿ ವೆರಿಫೈಡ್ ಆಗಿ ರೀಡೈರೆಕ್ಟ್ ಆಗುತ್ತೆ ವೆಬ್ಸೈಟ್ಗೆ. ಈಗ ತೋರಿಸ್ತೀನಿ ಏನು ಮಾಡಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಬಂತು ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್, ಆಯಿತಾ. ನೀವು ಇದನ್ನು ಏನು ಮಾಡಿ ಅಂತಂದರೆ ಈ ಒಂದು ಸ್ಲಿಪ್ಪನ್ನು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದರೆ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟಿಂದನೇ ನೀವು ವಿತಿನ್ ಹಾಫ್ ಆನ್ ಅವರಲ್ಲಿ ಅಪ್ಲಿಕೇಶನ್ನ ಇ ಸಿನ ತೊಗೋಬೋದು. ಹೇಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಈ ಒಂದು ಅಪ್ಲಿಕೇಶನ್ನ ನಾವು ಪ್ರಿಂಟ್ ತೊಗೊಂಡು ಡೌನ್ಲೋಡ್ ಮಾಡಿಕೊಂಡಾದ್ಮೇಲೆ ನೆಕ್ಸ್ಟು ಫುಲ್ ಕೆಳಗಡೆ ಬರ್ತೀನಿ ಅಂದರೆ ಇಲ್ಲಿ ಸಬ್ಮಿಟ್ ಇರುತ್ತೆ. ಸಬ್ಮಿಟ್ ಮೇಲೆ ಬಟನ್ನ ಕ್ಲಿಕ್ ಮಾಡಿದ್ರೆ ಮುಗೀತು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಏನಿರುತ್ತೆ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದಮೇಲೆ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಬಂದು ಅಲೋಕೇಟೆಡ್ ಟು FDA SDA ಫ್ರಮ್ SRO ಅಂತ ಬಂತು. ಈ ಒಂದು ಅಪ್ಲಿಕೇಶನ್ ಏನು ಮಾಡುತ್ತೆ, ಇವಾಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗುತ್ತೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ಮೇಲೆ ವಿತಿನ್ 3 ಡೇಸ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿ ಡೌನ್ಲೋಡ್ ಸೈನ್ಡ್ EC ಅಂತ ಬರುತ್ತಲ್ಲ, ಈ ರೀತಿ ಬರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮಗೆ ಬೇಗ ಬೇಕು, ವಿತಿನ್ ಹಾಫ್ ಆನ್ ಅವರಲ್ಲಿ, ನಾನು ಆವಾಗಲೇ ಏನು ಹೇಳಿದೆ, ವಿತಿನ್ ಹಾಫ್ ಆನ್ ಅವರು, 1 ಅವರ್, 1 ಡೇ ಒಳಗಡೆ ಬೇಕು ಅಂತಂದರೆ ನಾವು ಒಂದು ಆಪ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಆವಾಗಲೇ ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋದ್ನಲ್ಲ, ಆ ಒಂದು ಅಪ್ಲಿಕೇಶನ್ ತಗೊಂಡು ಡಾಕ್ಯುಮೆಂಟ್ಸ್ ತಗೊಂಡು, ಏನು ಡಾಕ್ಯುಮೆಂಟ್ ಬೇಡ, ಆ ಒಂದು ಅಕ್ನಾಲಜ್ಮೆಂಟ್ ತಗೊಂಡ್ರೆ ಸಾಕು. ಅಕ್ನಾಲಜ್ಮೆಂಟ್ ತಗೊಂಡು ಈ ಒಂದು ಅರ್ಜಿ ಹಾಕಿದ್ದೀನಿ ನಾನು, ಅಪ್ರೂವ್ ಮಾಡಿಕೊಡಿ ಅಂತ ಅಲ್ಲಿ ಸಬ್ ರಿಜಿಸ್ಟರ್ ಹತ್ರ ಹೋಗ್ಬಿಟ್ಟು ಆ ಒಂದು ಅಕ್ನಾಲಜ್ಮೆಂಟನ್ನು ಕೊಟ್ಟರೆ ವಿತಿನ್ 5 ಮಿನಿಟಲ್ಲಿ ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ಮೇಲೆ ಅಲ್ಲೇ ನೀವು ತಗೊಳಕ್ಕಾಗಲ್ಲ. ನೀವು ಯಾವ ಒಂದು ID ಅಪ್ಲೈ ಮಾಡಿರ್ತೀರ ಆ ಒಂದು IDಗೆ ಬಂದರೆ ಅಲ್ಲಿ ಅಪ್ರೂವ್ ಆದಮೇಲೆ ಡೌನ್ಲೋಡ್ ಇ ಸೈನ್ ಅಂತ ಬರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಡೌನ್ಲೋಡ್ ಸೈನ್ಡ್ EC ಅಂತ, ಆ ರೀತಿ ನಿಮಗೆ ಕಾಣುತ್ತೆ. ಅಲ್ಲರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಷ್ಟು ECನ ಅಪ್ಲೈ ಮಾಡೋದಾಗಿರುತ್ತೆ. ನೆಕ್ಸ್ಟು CC ಅಪ್ಲಿಕೇಶನ್ ಅಂದ್ರೇನು, EC ಅಂದ್ರೇನು, ಮ್ಯಾರೇಜ್ ಸರ್ಟಿಫಿಕೇಟ್ ಹೆಂಗೆ ಹಾಕೋದು, ಆ ಥರ ಸುಮಾರು ಅಪ್ಲಿಕೇಶನ್ಸ್ನ ಹಾಕ್ತಾಯಿರ್ತೀನಿ. ಹಂಗಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.